ನಮಸ್ಕಾರ ಗೆಳೆಯಂದ್ರೆ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಆ್ಯಂಡ್ BOE ಎಕ್ಸಾಮಿನೇಷನ್ 2026 ಆನ್ಲೈನ್ ಪೇಮೆಂಟ್ ಮಾಡೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಕರ್ನಾಟಕ ಸರ್ಕಾರ ಖಜಾನೆ 2 ವೆಬ್ಸೈಟ್ ಮುಖಾಂತರ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಬನ್ನಿ ಗೆಳೆಯಂದ್ರೆ, ಆನ್ಲೈನ್ ಪೇಮೆಂಟ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಟೆಂಡೆಂಟ್ ಮತ್ತು ಬಾಯ್ಲರ್ ಆಪರೇಷನ್ ಇಂಜಿನಿಯರ್ ಎಕ್ಸಾಮಿನೇಷನ್ ಫೀಸ್ನ ಈ ಪೇಮೆಂಟ್ ಮುಖಾಂತರ ನೀವು ಯಾವ ಥರ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಪೇಜ್ ಏನಿದೆಯಲ್ಲ, ಈ ಪೇಜ್ ತುಂಬ ಇಂಪಾರ್ಟೆಂಟು. ಈ ಪ್ರೊಸೀಜರ್ ಪ್ರಕಾರ ನಾವು ಈ ಪೇಮೆಂಟ್ ಮಾಡಬೇಕು ಅಂತೇಳಿ ಡಿಪಾರ್ಟ್ಮೆಂಟ್ ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗೋಣ ಬನ್ನಿ. ಫಸ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ನೀವು ಈ ಪೇಮೆಂಟ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನೆಟ್ವರ್ಕ್ ಇರಬೇಕು. ಗೂಗಲ್ ಪೇಜಿಗೆ ಹೋಗಿ K2 ಖಜಾನೆ ಅಂತ ಸರ್ಚ್ ಮಾಡಿದರೆ ವೆಬ್ಸೈಟ್ ಖಜಾನೆ 2 ಕರ್ನಾಟಕ ಸರ್ಕಾರ ಡಿಪಾರ್ಟ್ಮೆಂಟ್ ಈ ಆಪ್ಷನ್ನ ಚೂಸ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಸೇವೆಗಳು ಟಚ್ ಮಾಡಿ ಫಸ್ಟ್ ಕಾಲಮ್ನ ಚೂಸ್ ಮಾಡಿದರೆ ನಿಮಗೆ ಇದು ಈ ಪೇಜು ಬರುತ್ತೆ. ಆಟೋಮೆಟಿಕ್ಕಾಗಿ ಡೇಟ್ ಜನ್ರೇಟ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಹೆಸರು, ಮೊದಲನೇ, ಮಧ್ಯಮ ಮತ್ತು ಕೊನೆಯ ಇನ್ಸೆಲ್ಲು, ಇಮೇಲು, ಮೊಬೈಲ್ ನಂಬರು, ವಿಳಾಸ ಇದನ್ನು ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟು ವರ್ಗ, ಕೆಟಗರಿ ಇಲ್ಲಿ ಟಚ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಗೌರ್ಮೆಂಟ್ ಅಂತೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಆಪ್ಷನ್ನ ಚೂಸ್ ಮಾಡಿ. ನೆಕ್ಸ್ಟು ಡಿಸ್ಟಿಕ್, ಈ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಬೆಂಗಳೂರು ಅರ್ಬನ್ ಅನ್ನೋದನ್ನು ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಪಾರ್ಟ್ಮೆಂಟ್, ಇದನ್ನು ಇಲ್ಲಿ ಜಸ್ಟ್ ಟಚ್ ಮಾಡಿದರೆ ನಿಮಗೆ ಓಪನ್ ಆಗುತ್ತೆ. ಇದನ್ನು ಟಚ್ ಮಾಡಿ ಏನಂತ ಟೈಪ್ ಮಾಡಬೇಕು ಅಂತಂದರೆ ಜಸ್ಟ್ ಈ ಥರ ಟೈಪ್ ಮಾಡಿ, ಬಾಯ್ಲರ್ ಅಂತ ಟೈಪ್ ಮಾಡಿ. BOILER ಇಷ್ಟು ಟಚ್ ಮಾಡೋದ್ರೊಳಗಾಗಿ ನಿಮಗೆ ಈ ಆಪ್ಷನ್ ತೋರಿಸುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಫ್ಯಾಕ್ಟರೀಸ್ ಬಾಯ್ಲರ್ ಇಂಡಸ್ಟ್ರಿಯಲ್ ಸೇಫ್ಟಿ, ಈ ಆಪ್ಷನ್ನ ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು DDO ಆಪ್ಷನ್, ಈ ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಆಪ್ಷನ್ ವೈಸ್ ಡೈರೆಕ್ಟರೇಟ್ ಆಫ್ ಬಾಯ್ಲರ್ ಇಂಡಸ್ಟ್ರಿಯಲ್ ಸೇಫ್ಟಿ ಹೆಲ್ತ್ ಬೆಂಗಳೂರು, ಈ ಆಪ್ಷನ್ನ ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ 4 ಚೂಸ್ ಮಾಡಿದ ಮೇಲೆ ಇಲ್ಲಿ ಕೋಡ್ ಜನ್ರೇಟ್ ಆಗುತ್ತೆ. ಈ ಕೋಡು ಕರೆಕ್ಟಾಗಿ ಇದೇನಾ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ರಿ. 201290 ಇದನ್ನು ಕನ್ಫರ್ಮ್ ಮಾಡ್ಕೊಳ್ರಿ. ನೆಕ್ಸ್ಟ್ ಏನಿದೆ ಉದ್ದೇಶಗಳ ವಿವರ, ಇಲ್ಲಿ ಉದ್ದೇಶಗಳ ವಿವರ ಏನಕ್ಕೋಸ್ಕರ ನೀವು ಫೀ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಈ ಆಪ್ಷನ್ನಲ್ಲಿ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಸ್ಕ್ರಾಲ್ ಮಾಡಿದರೆ ಕೆಳಗಡೆ ಆಪ್ಷನ್ ಸಿಗುತ್ತೆ ನಿಮಗೆ. ಫೀ ಫಾರ್ ಇನ್ಸ್ಪೆಕ್ಷನ್ ಆಫ್ ಸ್ಟೀಮ್ ಬಾಯ್ಲರ್, ಈ ಆಪ್ಷನ್ನ ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದು ಯಾವಾಗ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಈ ಪೇಜ್ನ ಓಪನ್ ಮಾಡ್ಕೊಳ್ಬೇಕು. ಇಲ್ಲೇನು ಬರುತ್ತೆ ಅಂತಂದರೆ ಇದು ಯಾವಾಗ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಉಪ ಉದ್ದೇಶದ ಹೆಸರು ಅಂತೇಳಿ ಬರ್ತದೆ. ನೀವು ಉಪ ಉದ್ದೇಶದಲ್ಲಿ ಈ ಆಪ್ಷನ್ನ ಸೃಷ್ಟಿ ಮಾಡಿಕೊಂಡು ಈ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ಆಪ್ಷನ್ ಬರುತ್ತೆ. ಆಪ್ಷನ್ಗಳು ಬಂದಿದೆ ನೋಡ್ರಿ. ನಮಗೆ ಇಲ್ಲಿ ನಾನೇನು ಹೇಳಿದ್ದೆ, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, BOE ಮೂವರೆಗೂ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸ್ ಎಕ್ಸಾಮಿಗೆ ಆಗಿದ್ದರೆ ಎಕ್ಸಾಮಿನೇಷನ್ ಫೀಸ್ ಬಾಯ್ಲರ್ ಅಟೆಂಡೆಂಟು ಕೆಳಗಡೆ ಇದೆಯಲ್ಲ, ಈ ಆಪ್ಷನ್ನ ಸೃಷ್ಟಿ ಮಾಡಿರಿ. ಬಾಯ್ಲರ್ ಆಪರೇಷನ್ ಇಂಜಿನಿಯರ್ಗೆ ಎಕ್ಸಾಮ್ ಪೇ ಮಾಡೋರಿಗೆ ಈ ಆಪ್ಷನ್ನ ಚೂಸ್, ಮೇಲ್ಗಡೆ ಆಪ್ಷನ್ ಎಕ್ಸಾಮಿನೇಷನ್ ಫೀಸ್ ಬಾಯ್ಲರ್ ಆಪರೇಷನ್ ಇಂಜಿನಿಯರ್, ಈ ಆಪ್ಷನ್ನ ಚೂಸ್ ಮಾಡಿ. ಕ್ಲಿಯರಾ? ಅರ್ಥ ಮಾಡ್ಕೊಳ್ರಿ.
ಸೆಕೆಂಡ್ ಕ್ಲಾಸ್ ಆದರೆ ಕೆಳಗಿನ ಆಪ್ಷನ್ನ ಚೂಸ್ ಮಾಡಿ. ಬಾಯ್ಲರ್ ಆಪರೇಷನ್ ಆಗಿದ್ದರೆ ಈ ಆಪ್ಷನ್ನ ಚೂಸ್ ಮಾಡಿ. ಫಸ್ಟ್ ಕ್ಲಾಸ್ ಆಗಿರ್ಬೋದು, ಸೆಕೆಂಡ್ ಕ್ಲಾಸ್ ಆಗಿರ್ಬೋದು. ಕೆಳಗಡೆದು ಬಾಯ್ಲರ್ ಆಪರೇಷನ್ ಇಂಜಿನಿಯರ್ ಅಂತಂದರೆ ಮೇಲ್ಗಡೆ ಆಪ್ಷನ್ನ ಚೂಸ್ ಮಾಡಿ. ನೆಕ್ಸ್ಟ್ ಇಲ್ಲೇನು ಬರುತ್ತೆ, ಚೂಸ್ ಹಾಕಿದ ತಕ್ಷಣ ಇಲ್ಲಿ ಹೆಡ್ ಆಫ್ ಅಕೌಂಟ್ ಇಲ್ಲೇನು ಬರುತ್ತೆ, ಇಲ್ಲಿ ನಿಮಗೆ ಈ ಡೀಟೇಲ್ ಬಂದಿದೆನಾ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ರಿ. ಹೆಡ್ ಆಫ್ ಅಕೌಂಟು 023001030000 ಈ ಅನ್ನೋ ಕೋಡು ಬಂದಿದೆನಾ ಇಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ರಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ 0 ಅಂತ ಮೆನ್ಷನ್ ಬರುತ್ತೆ, ಅಂದರೆ ನಿಮಗೆ ಆಪ್ಷನ್ ತೋರಿಸುತ್ತೆ ನೀವು ಅಮೌಂಟ್ನ ಪೇ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಿಮಗೆ ನೀಟಾಗಿ ಹೇಳ್ತಾ ಹೋಗಿದ್ದೀನಿ. ಇಲ್ಲಿದೆ ನೋಡಿ, ಸೆಕೆಂಡ್ ಕ್ಲಾಸ್ ಆಗಿದ್ದರೆ 708 ರೂಪೀಸ್ ಅಂತ ಟೈಪ್ ಮಾಡಿ. ಫಸ್ಟ್ ಕ್ಲಾಸವರು ಆಗಿದ್ದರೆ 1180 ರೂಪೀಸ್ ಅಂತ ಟೈಪ್ ಮಾಡಿ. BOE ಆಗಿದ್ದರೆ 2596 ರೂಪೀಸ್ ಅಂತೇಳಿ 96 ಅಂತೇಳಿ ಟೈಪ್ ಮಾಡಬೇಕು. ಇದು ಇಂಪಾರ್ಟೆಂಟ್ ನೋಟು. ನೋಟಿಫಿಕೇಶನ್ ಪ್ರಕಾರ 2026 ನೋಟಿಫಿಕೇಶನ್ ಪ್ರಕಾರ ಸೆಕೆಂಡ್ ಕ್ಲಾಸಿಗೆ 708, ಫಸ್ಟ್ ಕ್ಲಾಸಿಗೆ 1180 ರೂಪೀಸು, BOEಗೆ 2596 ರೂಪೀಸು. ಇಲ್ಲಿ ಅದನ್ನು ಟೈಪ್ ಮಾಡಿ ನೀವೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ರಿ, ಹೆಸರು ಕರೆಕ್ಟಾಗಿದೆನಾ ಇಲ್ಲ. ವರ್ಗ ಗೌರ್ಮೆಂಟು, ಅರ್ಬನ್ನು, ಡಿಪಾರ್ಟ್ಮೆಂಟು, ಡೈರೆಕ್ಟರಿ 20129. ಆಮೇಲೆ ಇಲ್ಲಿ ತೋರಿಸಿದ್ದೀನಲ್ಲ, ಇಲ್ಲಿ ಈ ಆಪ್ಷನ್ನಲ್ಲಿ ಆ ನಂಬರು ಕರೆಕ್ಟಾಗಿ ಬಂದಿದೆನಾ ಇಲ್ಲ. ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದ್ದರೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಆಯ್ತಂತಂದರೆ ಎಕ್ಸಾಮಿನೇಷನ್ ಅಟೆಂಡೆಂಟ್ ಬರುತ್ತೆ. BOE ಆಗಿದ್ದರೆ ಇಲ್ಲಿ ಪರ್ಪಸ್ ಆಫ್ ಬಾಯ್ಲರ್ ಆಪರೇಷನ್ ಇಂಜಿನಿಯರ್ ಅನ್ನೋ ಒಂದು ಆಪ್ಷನ್ ಬಂದಿರುತ್ತೆ. ಮೊತ್ತ ನೀವು ಕರೆಕ್ಟಾಗಿ ಫಸ್ಟ್ ಕ್ಲಾಸ್ ಆಗಿದ್ದರೆ 1180, ಸೆಕೆಂಡ್ ಕ್ಲಾಸ್ ಆಗಿದ್ದರೆ 708, BO ಆಗಿದ್ದರೆ 2596 ರೂಪೀಸ್. ಓಕೆನಾ? ಇದನ್ನು ಕನ್ಫರ್ಮ್ ಮಾಡಿಕೊಂಡು ಆ್ಯಡ್ ಅಂತೇಳಿ ಕೊಡಿ. ಇಲ್ಲಿ ಆ್ಯಡ್ ಅಂತ ಟಚ್ ಮಾಡಿದ ತಕ್ಷಣ ನಿಮಗೆ ಈ ಆಪ್ಷನ್ನು ಓಪನ್ ಆಗುತ್ತೆ. ಇಲ್ಲಿ ಕರೆಕ್ಟಾಗಿ ಇದೇನಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿಕೊಂಡು ಅಮೌಂಟ್ ಆಲ್ರೆಡಿ ಬಂದಿರುತ್ತೆ, ಇದು ಬಂದಿರುತ್ತೆ. ಇಲ್ಲಿ ನೆಕ್ಸ್ಟ್ ಏನಿದೆಯಲ್ಲ, ನೀವು ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಪಾವತಿ ವಿಧ ಇಲ್ಲಿ ನೀವು ಟಚ್ ಮಾಡಿದರೆ ನಿಮಗೆ ಈ ಆಪ್ಷನ್ ತೋರಿಸುತ್ತೆ. ಕ್ಯಾಶಾ, ಚೆಕ್ಕಾ, ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡಾ, ನೆಫ್ಟಾ, RTGS, ನೆಟ್ ಬ್ಯಾಂಕಿಂಗಾ, UPI. ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ನಿಮ್ಮಲ್ಲಿ SBI ICIC ಅಕೌಂಟ್ ಇತ್ತು ಅಂತಂದರೆ ನೆಟ್ ಬ್ಯಾಂಕಿಗೆ ಹೋಗಿ ನೀವು ಇದನ್ನು ಚೂಸ್ ಮಾಡಿಕೊಂಡು ಲಾಗಿನ್ ಆಗಿ ಅಲ್ಲಿ ಪೇಮೆಂಟ್ ಮಾಡಿರಿ. ಇಲ್ಲ ಸರ್ ನಮ್ಮ ಹತ್ರ ಬೇರೆ ಅಕೌಂಟ್ ಇದ್ದಾವೆ, ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಅಂತಂದರೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿ. ಆದಷ್ಟು ನೆಟ್ ಬ್ಯಾಂಕಿಂಗು UPI ಯೂಸ್ ಮಾಡಿಕೊಂಡು ಈ ಪೇಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲ ಅಂದವರು ಕ್ಯಾಶ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಯಾಶ್ ಅಂತ ಕ್ಲಿಕ್ ಮಾಡಿದರೆ ಸಮ್ ಪ್ರೊಸೀಜರ್ ಇರುತ್ತೆ. ಕ್ಯಾಶ್ ಅಂತ ಕ್ಲಿಕ್ ಮಾಡಿದರೆ ನೀವು ಚಾನಲ್ನ ಸೃಷ್ಟಿ ಮಾಡಿ ಬ್ಯಾಂಕಿಗೆ ಹೋಗಿ ನೀವು ಕಟ್ಟಬೇಕಾಗುತ್ತೆ. ನಿಮಗೆ ಬ್ಯಾಂಕಿಗೆ ಹೋಗಿ ಕಟ್ಟಿದರೆ ಯಾವ ಥರ ನಿಮಗೆ ಸೀಲು ಸಿಗ್ನೇಚರು ಹಾಕಿ ಅವ್ರು ಕೊಡ್ತಾರೆ ಅನ್ನೋದು ಹೇಳ್ತೀನಿ. ಆಮೇಲೆ ನೆಟ್ ಬ್ಯಾಂಕಿಂಗು, ಆಮೇಲೆ ಕ್ರೆಡಿಟ್ ಕಾರ್ಡು, UPI ಈ ಥರ ಮಾಡಿತಂತಂದರೆ ನಿಮಗೆ ಯಾವ ಥರ ಚಾನಲ್ ಸೃಷ್ಟಿ ಆಗುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ. ಓಕೆನಾ? ನೀವು UPI ನೆಟ್ ಬ್ಯಾಂಕಿಂಗ್ ಇತ್ತಂತಂದರೆ ಲಾಗಿನ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿಕೊಂಡು ಕ್ಲಿಯರ್ ಮಾಡ್ಬೋದು. ಕ್ಯಾಶ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇರೆ ಆಪ್ಷನ್ ಬರುತ್ತೆ. ಆಮೇಲೆ UPI ಅಂತ ಕ್ಲಿಕ್ ಮಾಡಿದ್ರೆ ಎಂಟರ್, ಇಲ್ಲಿ ಬಂದಿದೆ ನೋಡಿ, ಎಂಟರ್ UPI ID. ನಿಮ್ಮದು UPI ID ನಿಮ್ಗೆ ಎಲ್ಲಿ ಸಿಗುತ್ತೆ? ಫೋನ್ಪೇಯಲ್ಲಿ ಹೋಗಿ ಜಸ್ಟ್ ಮೇಲೆ ನಿಮ್ಮದು ಅಕೌಂಟ್ ಅಂತ ಅಲ್ಲಿ ಟಚ್ ಮಾಡಿದ್ರೆ ನಿಮಗೆ UPI ID ಸಿಗುತ್ತೆ. ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಈ ಪೇಮೆಂಟ್ ಮಾಡಿದ್ರೆ UPI ID ಗೊತ್ತೇ ಇರುತ್ತಲ್ಲ, ಅದನ್ನು ಇಲ್ಲಿ ಚೆಕ್ ಮಾಡಿಕೊಂಡು ಓಕೆ
ನೆಕ್ಸ್ಟ್ ಸ್ಕ್ರಾಲ್ ಮಾಡಿ ಅಲ್ಲಿ ಓಕೆ ಅಂತ ಹೊಡೆದ್ರೆ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಪೇಮೆಂಟ್ ಆಪ್ಷನ್ಗೆ ಹೋಗಿ ನಿಮ್ಮ ಅಮೌಂಟ್ನ ನೀವು ಅಲ್ಲಿ ಪೇ ಮಾಡಬೇಕು. ನೀವು ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಚಾನಲ್ ಸೃಷ್ಟಿಯಾಗಿ ಈ ಥರ ಆಗಲ್ಲ. ಇಲ್ಲಿ ಬಂದಿದೆ ನೋಡಿ, ನೀವು ಕ್ಯಾಶ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಪಾವತಿ ವಿಧ ಈ ಥರ ಒಂದು ಚಾನಲ್ ಬರುತ್ತೆ. ಇಲ್ಲಿ 2 ಬರುತ್ತೆ, ಎಲ್ಲಿ ಬ್ಯಾಂಕ್ ಕಾಪಿ ಮತ್ತು ರಿಮಿಟ್ ಕಾಪಿ ಅಂತ ಹೇಳ್ಬಿಟ್ಟು ಸೃಷ್ಟಿಯಾಗುತ್ತೆ. ನಿಮ್ಮದು ಪೇಮೆಂಟ್ ಯಾವಾಗ ಆಗತ್ಲೆ ಕೆಳಗಡೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಪ್ರಿಂಟ್ ಆಪ್ಷನ್ ಬರುತ್ತೆ. ಪ್ರಿಂಟ್ ಆಪ್ಷನ್ ಬರೋದ್ರೊಳಗಾಗಿ ನೀವು ಮೊಬೈಲಲ್ಲಿ ಮಾಡ್ತಾ ಇರ್ತೀರಲ್ಲ, ನೀವು ಸಿಸ್ಟಮಲ್ಲಿ ಮಾಡ್ತಾ ಇದ್ರೆ ಪ್ರಿಂಟ್ ಆಪ್ಷನ್ ಬರುತ್ತೆ, ಪ್ರಿಂಟ್ ಕೊಟ್ಬಿಡ್ತಾರೆ. ಒಂದು ವೇಳೆ ನೀವು ಮೊಬೈಲಲ್ಲಿ ಮಾಡ್ತಾ ಇದ್ರೆ ನೀವು ಬ್ಯಾಂಕ್ ಕಾಪಿ ಮತ್ತು ರಿಮಿಟ್ ಕಾಪಿನ ಒಂದು ಸ್ಕ್ರೀನ್ಶಾಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ರಿ. ಅಲ್ಲದೆ ನೀವು ಪ್ರಿಂಟ್ ಆಪ್ಷನ್ ಹೊಡೆದ್ರೆ ಚೆಕ್ ಮಾಡಿದರೆ ಅಲ್ಲೆಲ್ಲ ಆಪ್ಷನ್ ತೋರಿಸುತ್ತೆ. ಅದಲ್ಲದೆ ಮೇಲ್ಗಡೆ ಮೂರು ಚುಕ್ಕಿ ತೋರಿಸುತ್ತೆ, 3 ಡಾಟ್ ತೋರಿಸುತ್ತೆ. ಅಲ್ಲಿ ಹೋಗಿ ಸೇವ್ ಟು PDF ಅಂತೇಳಿ ಎಲ್ಲ ಮೊಬೈಲಲ್ಲಿ ಆಪ್ಷನ್ ಇರಲ್ಲ, ಆಲ್ಮೋಸ್ಟ್ 90% ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ನೀವು 3 ಡಾಟ್ನ ಕ್ಲಿಕ್ ಮಾಡಿ ಸೇವ್ ಟು PDF ಅಂತೇಳಿ ಆಪ್ಷನ್ ಬರುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ರೆ PDF ಫೈಲ್ ಆಗಿ ನಿಮಗೆ ಸೇವ್ ಆಗುತ್ತೆ. ಆ ಸೇವನ್ನು ನೀವು ಸಿಸ್ಟಮ್ ಅವರ ಹತ್ರ ಹೋಗಿ ಹೊರಗಡೆ ಜೆರಾಕ್ಸ್ ಶಾಪಲ್ಲಿ ಹೋಗಿ ನೀವು ಪ್ರಿಂಟೌಟ್ ತೆಗೆಸ್ಕೊಂಡು ಬರ್ಬೋದು. ಕ್ಯಾಶ್ ಅಂತ ಆಪ್ಷನ್ ಇದ್ದರೆ, ಕ್ಯಾಶ್ ಅಂತ ಆಪ್ಷನ್ ಬಂದಾದಮೇಲೆ ನೀವೇನು ಮಾಡಬೇಕು, ಬ್ಯಾಂಕ್ ಕಾಪಿ ಆಮೇಲೆ ಇಲ್ಲಿದೆಯಲ್ಲ ರಿಮಿಟರ್ ಕಾಪಿ, ಇವೆರಡನ್ನ ಬ್ಯಾಂಕಿಗೆ ತೊಗೊಂಡೋಗಿ, ಅಂದರೆ ನೀವು ಚೂಸ್ ಮಾಡಬೇಕು SBIನ, ICICನ ಅಥವಾ ಕ್ಯಾಶ್ ಆಪ್ಷನ್ ಕೊಟ್ಟರೆ ಕೆನರಾ ಬ್ಯಾಂಕು, ಸ್ಟೇಟ್ ಬ್ಯಾಂಕು, ಮೈಸೂರು, ಈ 4 ಆಪ್ಷನ್ ತೋರಿಸುತ್ತೆ. SBI ಕ್ಲಿಕ್ ಮಾಡಿದರೆ ನೀವು ಆ ಬ್ಯಾಂಕಿಗೆ ಹೋಗಿ ನೀವು ಪೇಮೆಂಟ್ ಮಾಡಬೇಕು. ಇಲ್ಲಿದೆ ನೋಡಿ, ಆಫ್ಟರ್ ನೀವು ಬ್ಯಾಂಕಿಗೆ ಹೋದ ತಕ್ಷಣ ಈ ಥರದ್ದೊಂದು ಅವ್ರು ಪೇಮೆಂಟ್ ಕಟ್ಟಿಸ್ಕೊಂಡು ನಿಮಗೆ ಸೀಲ್ ಹಾಕಿ ರೆಫರೆನ್ಸ್ ನಂಬರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ನಿಮಗೆ ಈ ಆಪ್ಷನ್ ಬರುತ್ತೆ. ನೀವು ಏನಿಲ್ಲ, ಆಲ್ಮೋಸ್ಟ್ ಆನ್ಲೈನ್ ಪೇಮೆಂಟ್ ಮಾಡಿತ್ತಂದರೆ SBIನಲ್ಲಿ ಪೇಮೆಂಟ್ ಆಗಿತ್ತು, ಇಲ್ಲಾಂತಂದರೆ ICICIನಲ್ಲಿ ಪೇಮೆಂಟ್ ಆಗಿತ್ತು, ಇಲ್ಲ ಕ್ರೆಡಿಟ್ ಕಾರ್ಡಕ್ಕೆ ಪೇಮೆಂಟ್ ಆಗಿತ್ತು ಅಂತಂದರೆ ಈ ಥರದ್ದು ಒಂದು ಚಾನಲ್ ಸೃಷ್ಟಿಯಾಗುತ್ತೆ. ನೀವು ಈ ಚಾನಲ್ನ ಇಲ್ಲಿ ಹೇಳಿರೋ ಪ್ರಕಾರ ಆಫ್ಟರ್ ಪೇಮೆಂಟ್ ಟೇಕ್ ಪ್ರಿಂಟ್ ಆಫ್ ಚಾನಲ್ ಆ್ಯಂಡ್ ಅಟ್ಯಾಚ್ ದಿ ಅಪ್ಲಿಕೇಶನ್, ಇದನ್ನು ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ಅಲ್ಲಿ ಹೋಗಿ ಅದಕ್ಕೆ ಅಟ್ಯಾಚ್ ಮಾಡಿ ಇದನ್ನು ಕಳಿಸ್ಬೇಕಾಗುತ್ತೆ. ಇಷ್ಟು ಪ್ರೊಸೀಜರು ನಿಮಗೆ ಈ ಪೇಮೆಂಟ್ ಮಾಡೋದ್ರ ಬಗ್ಗೆ ಇಲ್ಲಿ ಇರುತ್ತೆ. ಒಂದ್ಸಲ ವಿಡಿಯೋನ ನೀಟಾಗಿ ಗಮನ ಕೊಟ್ಟು ನೋಡ್ಕೊಳ್ರಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಅಪ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ.